ಓಕೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನನಗೆ ತುಂಬಾ ವಿಶೇಷವಾದ ದಿನ ಆಗಿದೆ. ಯಾಕಂದ್ರೆ ಕರೆಕ್ಟ್ ಎಕ್ಸಾಕ್ಟ್ಲಿ ಹೋದ ವರ್ಷ ಇದೇ ತಾರೀಕಿಗೆ ಜೂನ್ 27ಕ್ಕೆ ನಾನು ಹಿಲಿ ಬುಕ್ ಮಾಡಿದ್ದು. ಹಿಲಿ ಬುಕ್ ಮಾಡಿದಾಗ ನಾನು ಸ್ವಂತಕ್ಕಾಗಿ ಮಾಡ್ಕೊಂಡಿದ್ದೆ, ನನ್ನ ಸಲುವಾಗಿ ಅಂತ ಮಾಡಿದ್ದೆ. ಇಷ್ಟೊಂದು ಜನರಿಗೆ ಮುಟ್ಟಿಸಬಹುದು, ಒಂದು ವರ್ಷದಲ್ಲಿ ಸೀನು ಇಷ್ಟೊಂದು ಬದಲಾಗುತ್ತಂತ ಎಂದು ಅನ್ಕೊಂಡಿರ್ಲಿಲ್ಲ. ಆದ್ರೆ ನಾನು ಉಪಯೋಗಿಸಿದ ನಂತರ ಅದರ ಒಂದು ಪ್ರಯೋಜನವನ್ನ ಮನಗಂಡ ನಂತರ ಅದನ್ನ ಬಹಳಷ್ಟು ಜನರಿಗೆ ಮುಟ್ಟಿಸ್ಲೇಬೇಕೆಂದು ನಾ ಪ್ರಯತ್ನದಲ್ಲಿ ತೊಡಗಿದಾಗ ಅದು ನನ್ನ ಅಂದಾಜು ಮೀರಿ ಯಶಸ್ಸು ಗಳಿಸ್ಲಿಕ್ಕೆ ನನಗೆ ಆಗಿದ್ದಕ್ಕೆ ತುಂಬಾ ಸಂತೋಷ ಅನ್ನಿಸ್ತದ. ಇವತ್ತು ಈ 1 ಇಯರ್ ಕಂಪ್ಲೀಟ್ ಆದಾಗ ಅದನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನಮ್ಮ ಹುಬ್ಳಿ ಆಫೀಸ್ನಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ಗಳಾದಂತಹ ನಮ್ಮ ವಿಕಾಸ್ ಸರ್ ಅವರು ಹಾಗೂ ಲೀನಾ ಮೇಡಮ್ ಎಲ್ಲರೂ ಹಾಜರಿದ್ರು. ಅಲ್ಲದೆ ನಮ್ಮ ಅನೇಕ ಹೀಲಿ ಯೂಸರ್ಸ್ ಹಾಜರಿದ್ರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲರೂ ಸೇರಿ ಇವತ್ತು ಇದನ್ನು ತುಂಬಾ ಗ್ರ್ಯಾಂಡ್ ಆಗಿನೇ ಸೆಲೆಬ್ರೇಟ್ ಮಾಡಿದ್ದೇವೆ ನಾವು. ಅದರ ಜೊತೆಗೆ ಈಗ ನೀವೆಲ್ಲರೂ ಈ ಸೆಲೆಬ್ರೇಷನ್ ನಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಈ ಹೀಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ, ಅಂದ್ರೆ ಇಷ್ಟೆಲ್ಲ ಆಯಾಮಗಳಲ್ಲಿ ನಮ್ಮ ಜೀವನವನ್ನು ಬದಲು ಮಾಡ್ಕೊಳ್ಳಬಲ್ಲದು ಅನ್ನೋದನ್ನ ಈಗ ಉಪಯೋಗಿಸಿದ ಅನೇಕರು ಮನಗಂಡಿದ್ದಾರೆ. ನಾನೊಬ್ಬನೇ ಅನುಭವ ಪಡೋದಲ್ಲ, ಅವರೆಲ್ಲರ ಫೀಡ್ಬ್ಯಾಕ್ಗಳು, ಪ್ರತಿಯೊಬ್ಬರ ಫೀಡ್ಬ್ಯಾಕ್ಗಳು ನನಗೆ ಡೈಲಿ ಎನ್ಕರೇಜ್ ಮಾಡ್ತವೆ. ಪ್ರತಿ ದಿನಾನು ಒಂದು ಒಳ್ಳೆ ಸುದ್ದಿ ಕೇಳೇ ಕೇಳ್ತೇವೆ. ಫೋನ್ ಮಾಡಿ ಅದಾಯ್ತು ಇದಾಯ್ತು ಏನೆಲ್ಲ ಹೇಳ್ತಾರಲ್ಲ. ಅಂದ್ರೆ ಫೋನ್ ಮಾಡಿದಾಗೆಲ್ಲ, ಫೋನ್ ರಿಸೀವ್ ಮಾಡಿದಾಗೆಲ್ಲ ಒಳ್ಳೆಯ ಸುದ್ದಿಯನ್ನ ಕೇಳುವಂತಹ ಒಂದು ಸದಾವಕಾಶ, ಸೌಭಾಗ್ಯ ಒದಗಿ ಬಂದದ್ದು ಆ ನಿಜವಾಗ್ಲೂ ಅದೃಷ್ಟವಂತ ಅಂತ ನನಗ ಫೀಲ್ ಆಗ್ತದೆ. ಇದನ್ನ ಇದ ಎಲ್ಲರೂ ಬಹಳ ಜನ ಎಲ್ಲ ನಾವು ಒಟ್ಟಿಗೆ ಸೇರಿ ಎಲ್ಲರೂ ನಮ್ಮ ಪ್ರಯತ್ನದಲ್ಲಿದ್ದೇವೆ, ಒಬ್ನೇ ಅಂತಲ್ಲ. ನಮ್ಮ ಜೊತೆಗೆ ಹೀಲಿ ಟೀಮ್ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಎಲ್ಲರೂ ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ಅನ್ನ ಜನರಿಗೆ ಮನದಟ್ಟು ಮಾಡೋದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರೆಲ್ಲರಿಗೂ ನಾನು ಶುಭ ಕೋರ್ತೇನೆ. ಮತ್ತು ಯಾವಾಗ ನಮ್ಗೆ ಅನುಭವ ಆಗ್ತದ, ಅದನ್ನ ಯಾರು ಅನುಭವ ಪಟ್ಟಿದ್ದಾರೆ ಅವರ ಬಾಯಿಂದಲೇ ಕೇಳಿದ್ರೆ ಅದು ಹೆಚ್ಚು ಎಫೆಕ್ಟಿವ್ ಇರ್ತದೆ. ಈಗ ನನ್ನ ಕಡೆ ಫೀಡ್ಬ್ಯಾಕ್ ಬಹಳಷ್ಟು ಇರ್ತವೆ. ಅದೆಲ್ಲವನ್ನು ನಾನು ಕ್ರೋಢೀಕರಿಸಿ ಪ್ರೆಸೆಂಟ್ ಮಾಡೋದು ಬೇರೆ. ಯಾರು ಅನುಭವ ಪಟ್ಟಿದ್ದಾರೆ ಅವರುಗಳನ್ನೇ ಕರ್ಕೊಂಡು ಬಂದು ನೇರವಾಗಿ ಅವರಿಂದನೇ ಹೇಳಿಸೋದು ಇನ್ನೂ ಸ್ಪಷ್ಟತೆಯನ್ನು ಕೊಡ್ತದೆ ಮತ್ತು ಜನರಿಗೆ ಮನವರಿಕೆ ಆಗ್ಲಿಕ್ಕೆ ಸಹಾಯ ಆಗೋದು. ಅನೇಕರ ಜೀವನದಲ್ಲಿ ಏನೆಲ್ಲ ಕಷ್ಟಗಳಿದೆ, ಏನೆಲ್ಲ ತರದ ತೊಂದರೆಗಳಿವೆ, ಅವೆಲ್ಲದಕ್ಕೂ ಪರಿಹಾರ ಕೊಡುವಂತಹ ಇಂಥ ಒಂದು ವಿಶಿಷ್ಟವಾದ ಡಿವೈಸ್ ಏನಿದೆ ಅದನ್ನ ಮನವರಿಕೆ ಮಾಡೋದು, ಅಂದ್ರೆ ಅದ ರಿಯಾಲಿಟಿನ ಹೇಳೋದು. ಮನವರಿಕೆ ಅಂದ್ರೆ ಏನಿದೆಯೋ ಅನುಭವ ಪಟ್ಟದ್ದನ್ನ, ನಮ್ಮ ಅನುಭವವನ್ನ ನೇರವಾಗಿ ನಾವೇ ಹೇಳಿದಾಗ ಅದು ಬಹಳ ಜನರಿಗೆ ಉಪಯುಕ್ತ ಆಗುವಂತಹದು. ಆ ಒಂದು ನಿಟ್ಟಿನಲ್ಲಿ ಟೆಸ್ಟಿಮನಿ ಅನ್ನೋದು ಎಕ್ಸ್ಟ್ರಾರ್ಡಿನರಿ. ಲಾಸ್ಟ್ ಮಂತ್ ನಾವು ಫಸ್ಟ್ ಒನ್ ಮಾಡಿದ್ವಿ. ಮಾಡಿದ್ರ ಇಫೆಕ್ಟ್ ನಿಂದ ಎಷ್ಟೆಲ್ಲಾ ಜನ ಕಾಲ್ ಮಾಡಿದ್ರು, ಎಷ್ಟೆಲ್ಲಾ ಜನ ಅದನ್ನ ನೋಡಿ ಆನಂದ ಪಟ್ರು ಮತ್ತು ಅದರಿಂದ ಪ್ರೇರೇಪಿತರಾಗಿ ಇಲ್ಲಿ ತಗೊಳ್ಲೇಬೇಕಂತ ಡಿಸೈಡ್ ಮಾಡಿ ಬಹಳ ಬೇಗನೆ ನಿರ್ಧಾರ ತಗೊಂಡು ಅದನ್ನ ಉಪಯೋಗಿಸ್ಕೊಂಡು ಅದರ ಅವರಿಂದ ಹೋದ ಟೆಸ್ಟಿಮನಿ ಅಟೆಂಡ್ ಆದವರಿಂದನೂ ನಮಗೆ ಟೆಸ್ಟಿಮನಿಗಳು ಈಗ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಷ್ಟೊಂದು ವೇಗವಾಗಿ ಇದು ನಮಗೆ ಫಲಿತಾಂಶ ಕೊಡ್ಲಿಕ್ಕೆ ಸಾಧ್ಯ ಇರುವಂತಹದ್ದು. ಈ ಒಂದು ಪ್ರಕ್ರಿಯೆಯಲ್ಲಿ, ಅಂದ್ರೆ ಹೀಲಿಯನ್ನು ಬಹಳ ಜನರಿಗೆ ಪರಿಚಯಿಸುವ ಒಂದು ಪ್ರಯತ್ನದಲ್ಲಿ ನಮ್ಮ ಸೀನಿಯರ್ ಡೈರೆಕ್ಟರ್ ಆಗಿರುವಂತಹ ಅಶ್ವಿನಿ ಮೇಡಮ್ ಅವರು, ಅವರ ಪರಿಶ್ರಮನು ತುಂಬಾ ದೊಡ್ಡದಂತೆ ಹೇಳಬಹುದು. ಇವತ್ತು ಅವರು ಈ ಎಲ್ಲ ಪ್ರೋಗ್ರಾಮ್ ಅನ್ನು ನಡೆಸಿಕೊಡ್ಲಿಕ್ಕೆ ಉತ್ಸುಕರಾಗಿದ್ದಾರೆ. ಅವರಿಗೆ ಈಗ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಅವರು HR ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡಿದವರು, ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿದವರು, ತಮ್ಮದೇ ಆದ HR ಕಂಪನಿ ಹೊಂದಿದವರು, ಇಷ್ಟೆಲ್ಲ ಅನುಭವ ಹೊಂದಿದವರು. ಇದರ ಒಂದು ಪ್ರಯೋಜನ ಮನಗಂಡಾಗ ಇದರಿಂದ ಆಕರ್ಷಿತರಾಗಿ ತಮ್ಮ ಮೂಲ ಉದ್ಯೋಗ ಬಿಟ್ಟು ಇದರಲ್ಲೇ ತೊಡಗಿಸಿಕೊಂಡಂತವರು. ಅವರಿಗೆ ಈ ಒಂದು ಪ್ರಯತ್ನದಲ್ಲಿ ಸಂಪೂರ್ಣ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ, ಮತ್ತು ತಮಗೂ ಎಲ್ಲ ಮ್ಯಾಕ್ಸಿಮಮ್ ಬೆಸ್ಟ್ ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ವಿಶ್ ಮಾಡ್ತಾ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಇದೊಂದು ಇಷ್ಟೇ ಯಶಸ್ವಿಯಾಗಿ ನಡೆಯ